ವಿಶಾಲ್, ಹ್ಯಾಪಿ ಬರ್ಡೇ ವಿಶಾಲ್. ಎಲ್ರು ಮಧ್ಯರಾತ್ರಿನೇ ವಿಶ್ ಮಾಡಿದ್ರು, ನೀನೇ ಲೇಟು. ಆದ್ರೂ ವಿಶಾಲ್, ರೆಸ್ಟ್ ತಗೋತಿದ್ದ ಬಾವನ್ನ ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಮಾವ ಎಷ್ಟೊತ್ತು ಅಂತ ರೂಮಲ್ಲೇ ಇರ್ತಾರೆ, ಅದಕ್ಕೆ ಕರ್ಕೊಂಡ್ ಬಂದೆ. ಫ್ರೆಶ್ ಆಗಿದ್ದಾರೆ. ಅದು ಅಲ್ದೆ ಬೆಳಗ್ಗೆನೆ ನೈನಿ ಕೊಡೋ ಆರ್ತಿನ ತಗೊಳ್ಳೋದು ಮಾವಂಗೆ ಅಭ್ಯಾಸ ಆಗಿದೆ. ಅಲ್ಲೋಡಿ, ನೈನಿ ಬರ್ತಿದ್ದಾಳೆ. ಬಾರೆ ನೈನಿ, ಮೊಳೆ ಮೇಲ್ ಕಾಲಿಟ್ಟು ಆರ್ತಿ ತಟ್ಟೆ ಕೆಳಗ್ ಬಿದ್ರೆ ವಿಶಾಲ್ ಬರ್ಡೇ ದಿವಸ ಹೀಗಾಯ್ತು ಅಂತ ಶಬರಿ ಅಜ್ಜಿ ನಿನ್ನ ವಿಶಾಲಿಂದ ದೂರ ಇರೋಕ್ ಹೇಳ್ತಾರೆ. ನನಗ್ ಬೇಕಾಗಿದ್ದು ಅದೇ. ಆರ್ತಿ ತಗೊಳ್ಳಿ ದೊಡ್ಡ ಯಜಮಾನ್ರೆ. ದೀರ್ಘ ಸುಮಂಗಲಿ ಭವ. ನೀನ್ ಹೀಗೆ ದಿನ ಪೂಜೆ ಮಾಡ್ತಾನೆ ಇರಮ್ಮ. ನೀವು ಗಂಡ ಹೆಂಡತಿ ಇಬ್ರು 100 ವರ್ಷ ಹೀಗೆ ಸುಖವಾಗಿರ್ತೀರ. ಯಜಮಾನ್ರೆ, ನೈನಿ, ಇಲ್ಲಿ ದೊಡ್ಡವ್ರಿಗೆ ಕೊಡು. ಪರವಾಗಿಲ್ಲ, ಮೊದ್ಲು ಇವ್ರಿಗೆ ಆರ್ತಿ ಕೊಡು. ಕೊಡಿ ನಯನಮ್ಮ. ಗಂಗಯ್ಯವರೇ, ಅಯ್ಯೋ ದೊಡ್ಡಯ್ಯ, ಗಂಗಯ್ಯವರೇ, ಏನಾಯ್ತು ಗಂಗಯ್ಯವರೇ? ಅಯ್ಯೋ ಗಂಗಯ್ಯ, ಏನಾಯ್ತು ಗಂಗಯ್ಯ? ಕಾಲಿಗೇನೋ ಚುಚ್ಕೊಂಡಿದೆ ಅನ್ಸುತ್ತಮ್ಮ. ಅಯ್ಯೋ, ರಕ್ತ ಬರ್ತಿದೆ. ದೊಡ್ಡಯ್ಯ, 1 ನಿಮಿಷ ಅರ್ಶಿನ ತಗೊಂಡ್ ಬರ್ತೀನಿ. ಗಂಗಯ್ಯ, ಕಾರ್ಪೆಟ್ ಕೆಳಗೆ ಏನೋ ಇರೋ ಹಾಗಿದೆ. ಅಯ್ಯಯ್ಯೋ, ಮೊಳೆ ಇರೋ ಪೀಸು. ಈ ಕಾರ್ಪೆಟ್ ಕೆಳಗೆ ಹೇಗ್ ಬಂತು? ಮೊಳೆ ಪೀಸು ಇಲ್ಲಿ ಹೇಗ್ ಬಂತು? ಇವರೇ ಇಟ್ಟಿರ್ತಾರೆ. ಇವರೇ ಅಮ್ಮ, ಇವರೇ ವಿಶಾಲ್, ಇವರೇ ಇಟ್ಟಿರ್ತಾರೆ. ನಾವ್ಯಾಕೆ ಇಡ್ತೀವಿ? ಆ ರೀತಿ ಹಾಳು ಬುದ್ಧಿ ನಿಮ್ಗೆ ಯಾರು ಕೊಂಡ್ರು? ನಿಮ್ಗೆ ಇದಿನ್ನೂ ಚೆನ್ನಾಗಿದೆ. ನನ್ ತಮ್ಮನ್ ಬೈಯೋದಲ್ದೆ ನನ್ನೂ ಸೇರ್ಸಿ ಯಾಕೆ ಬೈತಾ ಇದ್ದೀರಾ? ಇವತ್ತು ಮೊಳೆ ಇಟ್ಟಿದ್ದಾರೆ, ನಾಳೆ ಚಾಕು ಚುಚ್ಚಿಬಿಡ್ತಾರೆ. ಇವ್ರ ಬಗ್ಗೆ ಗೊತ್ತಿಲ್ಲ, ನಿನಗೆ ವಿಶಾಲ್. ಮಾತು ಕೇಳಿ ಡ್ಯಾಡ್. ಅಣ್ಣನ್ನ ರೂಮ್ ಕರ್ಕೊಂಡು ಮೊಳೆ ಇಟ್ಟಿದ್ದೀವ್ರೆ. ಸರಿ ಆಯ್ತು, ಸುಮ್ಮನೆ ಇರು ಅಣ್ಣ. ರಿಲ್ಯಾಕ್ಸ್ ಆಗಿ ನೀವು. ವಿಶ್, ಅಣ್ಣನ್ ರೂಮ್ ಕರ್ಕೊಂಡು ಹೋಗು. ಇವ್ರ ಬಗ್ಗೆ ಗೊತ್ತಿಲ್ಲ ನಿನಗೆ ವಿಶಾಲ್. ಏನು ಇಲ್ಲ, ಸಾಯಿಸ್ಬಿಡ್ತಾರೆ ಇವರು. ಹುಷಾರಾಗಿರಿ. ನೀವು ಸುಮ್ನೆ ಹೀಗೆ ಕೂಗಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ ಡ್ಯಾಡ್. ಪ್ಲೀಸ್ ಡ್ಯಾಡ್, ರೂಮಿಗೆ ಬನ್ನಿ. ಹೋಗೋಣ ಬನ್ನಿ ಡ್ಯಾಡ್. ಬನ್ನಿ.
ಅಪ್ಪಿ 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 ಪಿ ಯಾಕೆ ನೈನಿ ಅಪ್ಕೋತೀಯಾ? ಮತ್ತ್ಯಾಕ್ ತಡ ಮಾಡ್ತಿದ್ಯಾ? ಅಯ್ಯಯ್ಯೋ ಅಪ್ಪಗೆ ಅಲ್ಲ ಯಜಮಾನ್ರೆ. ಅಪ್ಪಿ ಅಪ್ಪಿ. ಅಯ್ಯೋ ನೀನ್ ಇಂಗ್ಲಿಷ್ ಬೆಂಕಿ ಅಕ್ಕ. ಯಜಮಾನ್ರಿ ನಂಗೆ ಅರ್ಥ ಆಯ್ತು. ಹ್ಯಾಪಿ ಬರ್ಡೇ ಅನ್ನಕ್ಕೆ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ವಾವ್, ರಿಯಲಿ? ರಾತ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ಯಜಮಾನ್ರೆ ಅಂತ ಹೇಳ್ದ. ಇವಾಗ ಇಂಗ್ಲಿಷಲ್ಲಿ ಹೇಳ್ಬೇಕು ಅಂತಿದ್ಯಾ? ಹೇಳು, ನಾನು ಕೇಳ್ಬೇಕಂತಾನೆ ಇದ್ದೀನಿ. ನಂಗಾಗಲ್ಲ ಯಜಮಾನ್ರೆ. ಹೇ ಶಿವ, ಬರ್ದೇ ಇರೋರ್ಗೆ ಎನ್ಕರೇಜ್ ಮಾಡ್ಬೇಕು. ಹೇಳು. ಯಜಮಾನ್ರೆ, ವಿಶ್ವಲಕ್ಷ್ಮ ತಾಯಿ ರಥನಾದ್ರೂ ಎಳಿಬಹುದಾದ್ರೆ ನೈನಿನಂತೂ ನಮ್ಮಿಂದ ಉದ್ಧಾರ ಮಾಡಕ್ಕಾಗಲ್ಲ. ಇಲ್ಲ ಬಿಡು ಶಿವ, ತಪ್ಪದೇ ಹೇಳ್ತಾಳೆ. ಕಮಾನ್ ನೈನಿ, ಹೇಳು. ಶಿವ, ನಿನಗಿಂತ ಯಜಮಾನ್ರೆ ಒಳ್ಳೆಯವರು. ಎಷ್ಟಿದ್ರು ನಿನ್ ಗಂಡನೇ. ಗಿಲಿ ಕತೆನ ಎಷ್ಟ್ ಬೇಕಾದ್ರೂ ಹೇಳ್ತೀಯ ನೀನು. ಸರಿ ಸರಿ, ನೀ ಸುಮ್ನಿರು, ಮತ್ತೆ ನಾನು ಮರ್ತು ಹೋಗ್ತೀನಿ ಅಷ್ಟೇ. ಅಪ್ಪಿ ಬರ್ತಾ. ಅಪ್ಪಿ ಅಂತ ಎಷ್ಟ್ ಸತಿ ಹೇಳ್ತೀಯೋ, ನನ್ ತಲೆ ಕೆಡ್ತಾ ಇದೆ. ನೋಡಿ ಯಜಮಾನ್ರೆ, ಶಿವ ಹೇಗ್ ಮಾತಾಡ್ತಾನೆ ಅಂತ. ಮಿಸ್ಟರ್ ಶಿವ, ಪ್ಲೀಸ್. ಓಕೆ, ಕ್ಯಾರಿ ಆನ್. ಅಪ್ಪಿ ಅಪ್ಪಿ ಬರ್ತಾ ದೇ ಯಜಮಾನ್ರೆ. ವಾವ್, ವೆಲ್ ಸರ್, ರಿಯಲಿ ರಿಯಲಿ ವೆಲ್ ಸರ್. ಥ್ಯಾಂಕ್ ಯು ಸೋ ಮಚ್. ವಾವ್, ಥ್ಯಾಂಕ್ ಯು ಸೋ ಮಚ್. ನೈನಿ, ಗಿವ್ ಮಿ ಸೆಕೆಂಡ್. ಬೇಡ ಬೇಡ ಯಜಮಾನ್ರೆ, ಕೈಗೇನೋ ಅಂಟ್ಕೊಳ್ಳುತ್ತೆ. ಏನು? ಬಲ್ಗೈಲಿ ಕುಂಕುಮ, ಎಡ್ಗೈಲಿ ದೃಷ್ಟಿ ಬಟ್ಟು. ಅಲ್ಲ, ಇದ್ಯಾಕೆ? ಯಾಕೆ ನೈನಿ? ಒಂದು ದೇವ್ರದು, ಇನ್ನೊಂದು ಬೇರೆಯವ್ರ ದೃಷ್ಟಿ ತಗ್ಬಾರ್ದು ಅಂತ. ಈಗ ಸರಿಯಾಗಿ ಹೇಳ್ದ ಶಿವ. ಹಾಗೇ ರೀ ಯಜಮಾನ್ರೆ. ಮತ್ತೆ ದೃಷ್ಟಿ ಬೊಟ್ಟು ಎಲ್ಲಿಡ್ತೀಯ? ಭಯ ಪಡ್ಬೇಡಿ ಯಜಮಾನ್ರೆ, ನಿಮ್ ಬಲ್ಗಾಲ್ನ ಮೇಲೆತ್ತಿ ಸ್ವಲ್ಪ. ಬಲ್ಗಾಲ್ಗೆ ಇಟ್ಟಿದ್ದೀನಿ. ಹುಟ್ಟಿದ್ದೀನ ಅಲ್ವಾ ಯಜಮಾನ್ರೆ, ತುಂಬಾ ಜನ ಕಣ್ಣು ಹಾಕ್ತಾರೆ. ಯಾವ ದೃಷ್ಟಿನೂ ಆಗಲ್ಲ ನಿಮ್ಗೀಗ. ನೈನಿ, ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೀಯಲ್ಲ, ನಿನಗೆ ಸುಸ್ತಾಗಲ್ವಾ? ಇವಳಿಗೆ ಸುಸ್ತಾಗಕ್ಕೆ ಇವಳೇನ್ ರನ್ನಿಂಗ್ ರೇಸ್ ಅಲ್ಲಿ ಓಡಿದ್ಲ? ಓಡ್ಬೇಕಾಗಿಲ್ಲ ಶಿವ. ಜೊತೆಲಿರೋರು ಒಳ್ಳೇದಕ್ಕೋಸ್ಕರ ಮನ್ಸ್ಫೂರ್ತಿಯಾಗಿ ಒಳ್ಳೇದನ್ ಬಯಸಿದ್ರೆ ಸಾಕು. ಬಯಸೋದ್ರಿಂದ ಅವ್ರಿಗೆಲ್ಲನೂ ಒಳ್ಳೇದೇ ಆಗತ್ತೆ. ಸೂಪರ್ ಯಜಮಾನ್ರೆ, ಇವಾಗ ಶೇಕ್ ಹ್ಯಾಂಡ್ ಕೊಡಿ. ಹಾ. ಹ್ಮ್ 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 ಮಾಮ್, ಬನ್ನಿ. ಮೊದ್ಲು ನೈನಿ ತಿನ್ಸಾದ್ಮೇಲೆ ನಾನ್ ತಿನ್ನಿಸ್ತೇನೆ ವಿಶಾಲ್. ನಿಮ್ಮಾತ್ ಯಾಕೆ ಬೇಡ ಅನ್ಲಿ? ಓಕೆ ನೈನಿ.
ನಿಮ್ಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋಷ್ಟು ದೊಡ್ಡೋಳಲ್ಲ ಯಜಮಾನ್ರೆ ನಾನು. ಆದ್ರೆ ಎಲ್ರ ಆಶೀರ್ವಾದನೂ ನಿಜ ಆಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ. ಹುಟ್ಟಿದ ಹಬ್ಬದ ಶುಭಾಶಯಗಳು. ಬ್ರೋ, ಈ ಬರ್ಡೇಲಿ ಅಮ್ಮ ಕೊನೆಗೆ ಬಂದು ನಿನ್ನ ಬ್ಲೆಸ್ ಮಾಡಿ ವಿಶ್ ಮಾಡಿ ಕೇಕ್ ತಿನ್ನಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಫಸ್ಟ್ ನನ್ನ ಭಾಗ ನಂಗೆ ತಿನ್ನಿಸ್ಬಿಡು. ವಿಕ್ರಾಂತ್ ಬಾ. ಹ್ಯಾಪಿ ಬರ್ಡೇ ಬ್ರೋ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ವಿಶ್. ಹ್ಯಾಪಿ ಬರ್ಡೇ ವಿಶಾಲ್. ಮಾವ ಬನ್ನಿ. ಅಕ್ಕ ಆದ್ಮೇಲೆ ಹುಟ್ಟಿರೋ ನಾನು, ಅಕ್ಕ ತಿಂದ್ಮೇಲೆ ನಾನು ತಿಂತೀನಿ ವಿಶಾಲ್. ಅಕ್ಕ ನೀನ್ ಹೋಗಕ್ಕ, ಹೋಗು. ಬಾ ತಿಲೋತ್ತಮ, ಬಾ. ನೀನ್ ಮಾಡಿರೋ ಪಾಪಕ್ಕೆ ನೀನೇ ಹಚ್ಚಿರೋ ಕ್ಯಾಂಡಲ್ಸು ನಿನ್ನ ಬೂದಿ ಮಾಡೋದಕ್ಕೆ ಕಾಯ್ತಾ ಇದೆ. ಬಾ ತಿಲೋತ್ತಮ, ಬಾ. ಮಾಮ್ ಬನ್ನಿ. ಮಾಮ್, ವಿಶಾಲ್, ಅಕ್ಕ, ಏನಿದು? ವಿಶಾಲ್, ಅಯ್ಯೋ, ವಿಶಾಲ್, ಬೆಂಕಿ, ಸತ್ತು ಹೋಗಿ ಸಾಯಿ, ನೀನು ಬದುಕಬಾರದು. ಸುಟ್ಟು ಬೂದಿ ಆಗ್ಬೇಕು. ನನ್ನ ಕಣ್ಣೆದ್ರಿಗೆ ಅದು ನಡಿಬೇಕು. ಮಾಮ್, ಅಕ್ಕ, ಏನಾದ್ರೂ ಮಾಡ್ಬೇಕು ವಿಶಾಲ್. ಮಾಮ್, 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 ಆರ್ ಯು ಓಕೆ? ಅತ್ತಿಗೆ ಏನೂ ಆಗ್ಲಿಲ್ಲ ತಾನೆ? ಆರ್ ಯು ಓಕೆ? ಆಂಟಿ ಗಾಬರಿ ಆಗಿದ್ದಾರೆ ಅನ್ಸುತ್ತೆ. ಆಂಟಿ ರಿಲ್ಯಾಕ್ಸ್, ನಿಮಗೇನೂ ಆಗಿಲ್ಲ. ವಿಶಾಲ್ ಯಜಮಾನ್ರು ಶರ್ಟ್ಗೆ ಸ್ಪ್ರೇ ಮಾಡ್ದ ಹಾಗೆ ನೀನ್ ಉಡ್ಕೊಡೋ ಸೀರೆಗೆ ಸ್ಪ್ರೇ ಮಾಡಿದ್ದು ನಾನೇ ತಿಲೋತ್ತಮ. ಅದಕ್ಕೆ ಬೆಂಕಿ ಹತ್ಕೊಂಡಿದ್ದು. ಅಮ್ಮ ನೈನಿ, ಇಲ್ಬಾಮ. ಹೇಳಿ ಅಮ್ಮೋರೆ. 555 ಕೋಟಿ ರೂಪಾಯಿಗೆ ವಾರಸ್ದಾರಳು ನೀನೆ.
ನೀನೇನ್ ಮಾಡಿದ್ರು ಮಾಡದೆ ಹೋದ್ರು ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನಿನ್ನನ್ನೇ ಚೇರ್ಮನ್ ಆಗಿ ಭಾವಿಸಿ ಗೌರವಿಸುತ್ತೆ. ನೀನು ವಿಶಾಲ್ನ ಅರ್ಧಾಂಗಿಯಾಗಿ ಸಂಪ್ರದಾಯ ಸಂಸ್ಕೃತಿಗೆ ತಲೆಬಾಗಿ ಧರ್ಮದ ದಾರಿಯಲ್ಲಿ ನಡೆಯೋ ನಿನಗೆ ಈ ಜವಾಬ್ದಾರಿ ವಹಿಸೋದು ಸಮುಚಿತ. ಬೀರು ಕೀನ ಕಾದೋ ಗಾಯತ್ರಿ ದೇವಿ ಮಾಡಿಸಿರೋ ಪ್ರತ್ಯೇಕವಾದ ಬೀರುಗ್ ಸಂಬಂಧಿಸಿದ ಬೀಗದ ಕೈ ಇದು. ಅದರಲ್ಲಿ 25 ಕಾಸಿನ ಸರಗಳು, 45 ಕಂಠಿಹಾರಗಳು, 8 ಜೊತೆ ಖಡ್ಗಗಳು, 12 ಕಂಕಣಗಳು, 64 ಉಂಗುರಗಳು, 6 ಡಾಬು, 102 ಬಳೆಗಳು, 21 ಬೈತಲೆ ಬೊಟ್ಟು, 16 ಕೈವಂಕಿಗಳು, 32 ಜೊತೆ ಸೂರ್ಯಚಂದ್ರ ಬೊಟ್ಟು ಬಿಲ್ಲೆಗಳು, 220 ಜುಮ್ಕಿಗಳು, 79 ಜೊತೆ ಗೆಜ್ಜೆಗಳು, 340 ಕಿವಿ ಓಲೆಗಳು, 86 ಅವಲಕ್ಕಿ ಸರಗಳು, 11 ವಜ್ರದ ಮೂಗುತ್ತಿ, 88 ಬೆಳ್ಳಿ ತಟ್ಟೆಗಳು, ದೇವರ ಪೂಜೆ ಸಾಮಗ್ರಿ ಸೇರಿಸಿದ್ರೆ ಒಟ್ಟಾಗಿ 99 ಕೆಜಿ ಬಂಗಾರ, 160 ಕೆಜಿ ಬೆಳ್ಳಿ. ನನ್ ತಂಗಿ ಗಾಯತ್ರಿ ದೇವಿ ಸೊಸೆ ಆದ ಈ ನಯನಿಗೆ ಸೇರ್ಬೇಕು. ಇದನ್ ಯಾವಾಗ ಬೇಕಾದ್ರೂ ತಗೊಂಡು ಉಪಯೋಗಿಸೋ ಹಕ್ಕು ಅಧಿಕಾರ ನಿನಗ್ ಮಾತ್ರ ಇದೆ ನಯನಿ. ನಿನ್ ನಂತರ ನಿನ್ ಮಕ್ಕಳಿಗೆ ಸೇರುತ್ತೆ. ಬಂಗಾರದಲ್ಲಿ ಇಷ್ಟೊಂದು ಆಭರಣಗಳು ಮಾಡ್ಬೋದು ಅಂತ ನಂಗೆ ಯಾವತ್ತೂ ಗೊತ್ತಿರ್ಲಿಲ್ಲ ಅಮ್ಮೋರೆ. ಇದೆಲ್ಲ ನನಗೆ ಯಾಕೆ? ನನಗ್ ಬೇಡ, ನನ್ ಕೈಯಲ್ಲಿ ಆಗಲ್ಲ ಅಂತ ತಪ್ಪಿಸ್ಕೊಳಕ್ ಕೂಡ ಅವಕಾಶ ಇಲ್ಲ ನಯನಿ. ವಾರಸತ್ವ ಅಂದ್ರೆ ಜವಾಬ್ದಾರಿನ ನಿಭಾಯಿಸೋದು. ನೈನಿ, ಭಾರವಾಗಿದೆ ಅಂತ ಚಿನ್ನದ ಕಿರೀಟನ ರಾಜರು ಪಕ್ಕಕ್ಕಿಡಲ್ಲ. ನಿನ್ ಗಂಡ ಒಂದು ಮಾತಲ್ಲಿ ಹೇಳ್ಬಿಟ್ಟ, ನೀನ್ ಅದನ್ ಕೇಳಲೇಬೇಕು. ಈ ಪೇಪರ್ಸ್ ಮೇಲೆ ಸೈನ್ ಹಾಕು ನೈನಿ. ನನ್ ಕರ್ತವ್ಯನ ನಿನಗ್ ವಹಿಸ್ತಾ ಇದ್ದೀನಿ. ಇನ್ಮೇಲೆ ನೀನೇ ನೋಡ್ಕೋಬೇಕು. ನೈನಿ, ನನ್ ಜುಮ್ಕಿನ ನೀವ್ ಹೇಗ್ ತಗೊಂಡ್ರಿ? ನಿಲ್ಸಿ. ಕೂಲ್, ರಿಲ್ಯಾಕ್ಸ್. ಜಗಳ ಬೇಡ. ನಮ್ದಲ್ದೇ ಇದ್ದಾಗ ನಮ್ಮ ಹತ್ರ ಇರಲ್ಲ. ನಮ್ದಾಗಿದ್ದಾಗ ನಮ್ಮಿಂದ ದೂರ ಹೋಗಲ್ಲ. ನಾಳೆ ಅಮ್ಮನ್ ತಿಥಿ ಮಾಡ್ತಿದೀವಿ. ಈ ಜುಮ್ಕಿ ಜಗಳದಿಂದ ಮನೇಲಿ ಕೆಲ್ಸಗಳೆಲ್ಲ ನಿಂತೋಗೋ ಹಾಗೆ ಮಾಡಬೇಡಿ ಪ್ಲೀಸ್. ಮತ್ ಹೇಗ್ ವಿಶಾಲ್, ಅದನ್ನ ಯಾರ ಕೊಡ್ತೀಯಾ? ಅದು ಯಾರ್ದೋ ಅವ್ರಿಗೆ ಕೊಡ್ತೀನಿ. 1 ವಾರ ತಡೀರಿ. ಅಲ್ಲಿವರೆಗೂ ಈ ಟಾಪಿಕ್ ಬೇಡ. ಗಾಟ್ ಇಟ್? ಸರಿಯಾಗಿ ಹೇಳ್ದೆ ಕಂದ. ಗಾಯತ್ರಿ ಅಕ್ಕ ಅವರ ತಿಥಿನೇ ಮುಖ್ಯ. ನಮ್ಗೆ
ಅಂದ್ರೆ ಒಂದ್ ವಾರ ಈ ಜುಮ್ಕಿನ ಹಾಕೊಳ್ದೇ ಇರ್ಬೇಕಾ ವಿಶಾಲ್? ಆಲ್ರೆಡಿ ಕಿವಿ ನೋವ್ತಿದೆ ಅಂತ ದುರ್ದು ಆಂಟಿ ರಿಪೇರಿ ಮಾಡ್ತಿದ್ದಾರೆ. ಈಗ ಹಾಕೊಳ್ಳಿಲ್ಲ ಅಂದ್ರೆ ಏನೂ ಆಗಲ್ಲ, ಹಾಕೊಂಡ್ರೆ ಇನ್ಫೆಕ್ಷನ್ ಜಾಸ್ತಿ ಆಗೋ ತರ ಇದೆ. ಅವಳು ತನ್ನ ಜುಮ್ಕಿನ ಇಟ್ಕೋತಾಳೋ ಅಥವಾ ದಾರದಲ್ಲಿ ಕಟ್ಟಿ ಹಾಕೋತಾಳೋ? ಎಲ್ ಕಟ್ಕೊಂಡ್ರೆ ನಿನಗೇನು? ಆದ್ರೂ ನಯನಿ ಜುಮ್ಕಿಗಳನ್ನ ಅವಳು ತಗೊಳ್ಳೋದು ಅನ್ಯಾಯ. ಈ ಜುಮ್ಕಿ ನಂದು. ಸುಳ್ಳು ಹೇಳ್ಬೇಡಿ, ಅದು ನಂದು. ಅಬ್ಬಾ ವಿಶಾಲ್, ನೀನ್ ಹೇಳಿದ್ರು ಇವ್ರ ಜಗಳ ಮಾತ್ರ ನಿಲ್ಲಿಸ್ತಾ ಇಲ್ಲ. ಆಯ್ತಿರಿ ಮಾವ. ನೀನ್ ಬಾ. ಜಾಸ್ಮಿನ್ ಕೊಡಿಲಿ. ಈ ಜುಮ್ಕಿ ನನಗ್ ಸಿಕ್ಕಿರೋದು ಅಲ್ವಾ? ಹೌದು. ನನಗ್ ಸಿಕ್ಕಿದೆ ಅಂದ್ಮೇಲೆ ಇದು ನಂದು, ನನ್ನ ಹತ್ರನೇ ಇರುತ್ತೆ. ಅದು ನಿಂದಾಗಿರೋದ್ರಿಂದ ನಿನ್ನ ಹತ್ರ ಇರುತ್ತೆ. ಏನಂತೀಯ? ಫೈನ್, ನಿಮಗ್ ಸಿಕ್ಕಿದ್ದು ನಿಮ್ದೆ. ಈ ಸಿಂಗಲ್ ಜುಮ್ಕಿನ ನಾನೇ ಇಟ್ಕೋತೀನಿ. ವಿಶಾಲ್, ಬೇಕಾದ್ರೆ ನಿನ್ ಲಕ್ಕಿ ಜುಮ್ಕಿನ ನೀನ್ ಹೆಂಡತಿ ನೈನಿ ಕೊಡು. ಅಫ್ಕೋರ್ಸ್ ಅಜ್ಜಿ. ನೈನಿ, ಇದು ಕೂಡ ನಿಮ್ ಹತ್ರನೇ ಇರ್ಲಿ ಬಿಡಿ ಅಮ್ಮೋರೆ. ಇಷ್ಟೊತ್ತು ಬೇಕು ಬೇಕು ಅಂತ ಗಲಾಟೆ ಮಾಡ್ತಿದ್ಯಲ್ಲ, ಯಾಕೆ ವಾಪಸ್ ಕೊಡ್ತಿದ್ಯಾ? ಯಜಮಾನ್ರು ನನಗೆ ಕಾಣಿಕೆಯಾಗಿ ಕೊಟ್ಟಿರೋ ಈ ಜುಮ್ಕಿನ ಜಾಸ್ಮಿನ್ ಅಮ್ಮೋರ್ಗೆ ನಾನು ಕಾಣಿಕೆಯಾಗಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಆ ಜುಮ್ಕಿನ ನಮ್ಮಮ್ಮ ನನಗೆ ಕೊಟ್ಟಿದ್ದು. ಅವೆರಡೂ ಜೊತೆಯಾಗೇ ಇರಬೇಕು. ಮದ್ವೆ ಆಗ್ದಿರೋ ಹೆಣ್ಣು ಒಂದ್ ಜುಮ್ಕಿ ಇಟ್ಕೊಂಡು ಏನ್ ಮಾಡ್ತಾಳೆ? ಮನುಷ್ಯರೇ ಅಲ್ಲ, ಪ್ರಾಣ ಇಲ್ದಿರೋ ವಸ್ತುಗಳು ಕೂಡ ಬೇರೆ ಆಗ್ಬಾರ್ದು ಅಮ್ಮೋರೆ. ಅಯ್ಯೋ ನೈನಿ, ಯಾವುದಕ್ಕೋಸ್ಕರ ನಾನು ಕಳ್ಳನ್ ವೇಷ ಹಾಕೋಬೇಕು ಅಂತಿದ್ದೀನೋ, ಯಾವುದಕ್ಕೋಸ್ಕರ ನಾನು ಏನೇನೋ ಪ್ಲಾನ್ ಮಾಡಿ ರೆಡಿ ಆಗಿದ್ನೋ, ಆ ಮ್ಯಾಜಿಕ್ ಬಾಕ್ಸ್ನ ನೀನ್ ಹಿಡ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಯಜಮಾನ್ರೆ, ವಿಶಾಲು ಕೊಡಕ್ ಹೋಗ್ತಿದ್ಯಾ? ಬಾ ನೈನಿ. ಯಜಮಾನ್ರೆ, ಯಜಮಾನ್ರೆ, ನೀವ್ಯಾವುದೋ ಕೆಲ್ಸದಲ್ಲಿರೋ ಹಾಗಿದೆ. ನಾನಿಲ್ಲಿಗೆ ಬಂದು ನಿಮ್ಮ ಕಷ್ಟ ಕೊಡ್ತಿದ್ದೀನಾ? ಓ ಛೇ 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 ಛೇ, ಹಾಗೆಲ್ಲ ಏನೂ ಇಲ್ಲ ನೈನಿ. ಹೊರಗಡೆ ತುಂಬಾ ಬಿಸಿಲಿದ್ದಾಗ, ಮೋಡಗಳೆಲ್ಲ ಸೂರ್ಯನ ಎದುರು ನಿಂತಾಗ ಕಣ್ಣ ಮುಚ್ಚಾಲೆ ಆಟ ಆಡಣ್ವಾ ಅಂತ ಕೇಳಿದಾಗ ಭೂಮಿ ಮೇಲೆ ನೆರಳು ಹೇಗ್ ಬೀಳುತ್ತೋ ಹಾಗ್ ನೀನು ಆಗಾಗ ಮೋಡಗಳ ಹಾಗೆ ಬಂದು ಹೋಗ್ತಿದ್ರೆ
ನನಗೂ ಅವಾಗ ಹಾಯಾಗಿರುತ್ತೆ. ಹಾಗಿದ್ರೆ ಸಂತೋಷ. ಆ ಮ್ಯಾಜಿಕ್ ಬಾಕ್ಸ್ ನ ಯಾಕೆ ಹಿಡ್ಕೊಂಡ್ ಬಂದಿದ್ಯಾ ಅಂತ ಹೇಳು ನೈನಿ. ಯಜಮಾನ್ರೆ, ವಿಚಿತ್ರವಾಗಿರೋ ಈ ಪೆಟ್ಟಿಗೆನ ನೀವೊಂದ್ಸಲ ನೋಡಿ. ನೋಡ್ದೆ, 16 ವರ್ಷದ ಮುಂಚೆ ಹೇಗಿತ್ತೋ ಈಗ್ಲೂ ಹಾಗೆ ಇದೆ. ನನಗೂ ಗೊತ್ತು ವಿಶಾಲ್, ನಿನ್ ಹೆಂಡತಿ ಆ ಬಾಕ್ಸ್ ನ ಯಾಕೆ ತಂದಿದ್ದಾಳೆ ಅಂತ ಮೊದ್ಲು ಅದನ್ನ ತಿಳ್ಕೊಬೇಕು ನಾನು. ನೋಡಿ ಅಂದ್ರೆ ಇದನ್ನ ಬರೀ ಸುಮ್ನೆ ನೋಡೋದಲ್ಲ ಯಜಮಾನ್ರೆ. ಯಾಕಿದ್ ಮಾತಾಡ್ತಿದೆ, ಏನ್ ಮಾತಾಡ್ತಿದೆ ಅಂತ ಒಂದ್ಸಲ ನೋಡ್ ಹೇಳಿ. ಓಪನ್ ಅಂತ ಹೇಳ್ತಾ? ಹಾ, ಅದೇ 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 ಯಜಮಾನ್ರೆ, ಅದೇ. ಓಪನ್ ಮಾಡು ಅಂತ ಅದೇ ಕೇಳ್ತಿದ್ಯಾ? ಇದು ಓಪನ್ ಮಾಡು ಅಂತ ಕೇಳ್ತಾ? ಆದ್ರೆ ಇದನ್ನ ಹೇಗೆ ಓಪನ್ ಮಾಡಬೇಕು ಅನ್ನೋದು ಗೊತ್ತಿಲ್ವಲ್ಲ ನೈನಿ. ಅಮ್ಮಂಗ್ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಅಯ್ಯೋ, ಅಂದ್ರೆ ಇದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಕಷ್ಟನೇ ಅಲ್ವಾ? ಹೌದು ನೈನಿ. ಅಮ್ಮನೇ ಇದನ್ನ ಓಪನ್ ಮಾಡೋ ದಾರಿ ತೋರಿಸ್ಬೇಕು. ಈ ವಿಷಯನ ಅರ್ಜೆಂಟಾಗಿ ಅಕ್ಕಂಗೆ ಹೇಳ್ಬೇಕು. ಗಂಡ ಸರಿಯಾಗಿ ನೋಡ್ತಿಲ್ಲ ಅಂತ ತನ್ನಿಬ್ರು ಮಕ್ಕಳನ್ನ ತನ್ನನ್ನೇ ನಂಬ್ಕೊಂಡು ಬದುಕ್ತಿರೋ ತಮ್ಮನ್ನ ಪೋಷಿಸ್ಬೇಕು ಅಂತ ನಮ್ಗೆಲ್ಲ ಸುಳ್ಳು ಹೇಳಿ ಪ್ರತಿ ತಿಂಗಳು ಸಂಬಳ ತಗೊಳ್ತಿದ್ದ ತಿಲೋತ್ತಮ ನಿನ್ನ ಪ್ರಾಣನ ತಗೊಂಡು ನನ್ನ ಜೀವನನೂ ಕೂಡ ತನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಲು ಗಾಯತ್ರಿ. ಇವತ್ತು ನಿನ್ನ ತಿಥಿ ಕಾರ್ಯ ಮಾಡಬೇಕು ಅಂತ ಓಡಾಡ್ಕೊಂಡಿದ್ದಾಳೆ. ನೈನಿನ ಮುಂದೆ ಇಟ್ಕೊಂಡು ನಿನ್ನ ಆತ್ಮನ ನೋಡ್ಬೇಕು ಅಂದ್ಕೊಂಡಿದ್ದಾಳೆ. ಆ ಭಗವಂತ ನಿನಗಂತ ಒಂದು ಶಕ್ತಿ ಕೊಟ್ಟಿದ್ರೆ ಆ ತಿಲೋತ್ತಮನ ಸಾಯಿಸ್ಬಿಡು ಗಾಯತ್ರಿ, ಸಾಯಿಸ್ಬಿಡು. ಆ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಯಜಮಾನ್ರೆ. ನಾನು ಪ್ರತೀಕಾರ ತೀರ್ಸ್ಕೋಬೇಕು ಅನ್ಕೊಂಡ್ರೆ ಎಲ್ಲಿ ಗುರಿ ತಪ್ತೀನೋ ಅಂತ. ಆಮೇಲೆ ನನ್ನ ಮಗ ವಿಶಾಲ್ನ, ಅಮಾಯಕಳಾದ ನೈನಿನ
ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಹುಚ್ಚಂತರ ವರ್ತಿಸ್ತಿದ್ದೀನಿ ಗಾಯತ್ರಿ. ಅಂದ್ರೆ ಯಜಮಾನ್ರು ಚೆನ್ನಾಗೇ ಇದ್ದಾರ? ಆ ದುಷ್ಟರು ಕುತಂತ್ರಕ್ಕೆ ಬಲಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಹೀಗ್ ವರ್ತಿಸ್ತಿದಾರಾ? ಹೌದು ಗಾಯತ್ರಿ, ನನಗೆ ತಲೆ ಕೆಟ್ಟಿಲ್ಲ. ನರ ವ್ಯವಸ್ಥೆನೂ ಸರಿಯಾಗಿದೆ. ವಿಷ ಪ್ರಯೋಗ ಮಾಡೋದಕ್ಕೆ, ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಬಂದ ಪರುಷನ ನೋಡಿ ಗೊತ್ತಿದ್ದು ಏನೂ ಮಾಡಕ್ಕಾಗ್ಲಿಲ್ಲ. ಅಷ್ಟು ಕೆಟ್ಟದಾಗಿ ಯಾಕೆ ಯೋಚಿಸ್ತಾರೆ ಗಾಯತ್ರಿ? ಹೌದು ಗಾಯತ್ರಿ, ದೊಡ್ಡಜ್ಮಾನ್ರೆ, ಕಾಫಿ. ದೊಡ್ಡಜ್ಮಾನ್ರೆ, ಗಾಯತ್ರಿ ಅಮ್ಮವರು ಅವ್ರ ತಿಥಿಗೆ ಬಂದೇ ಬರ್ತಾರೆ. ಅಮ್ಮವ್ರ ದರ್ಶನ ಸಿಗುತ್ತೆ ಅಂತ ಯಜಮಾನ್ರು, ದೊಡ್ಡಮ್ಮವರು ಎಲ್ರೂ ಕಾಯ್ತಾ ಇದ್ದಾರೆ. ಹೌದಾ? ಹೌದು ದೊಡ್ಡಜ್ಮಾನ್ರೆ. ಸರಿ, ನೀನ್ ಹುಷಾರಮ್ಮ, ನೀನು ಹುಷಾರಾಗಿರ್ಬೇಕು, ಆಯ್ತಾ? ನಾನ್ ಚೆನ್ನಾಗೇ ಇರ್ತೀನಿ, ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ. ನೀವು ಕಾಫಿ ಕುಡೀರಿ. ಪೂಜೆ ಆಗೋವರೆಗೂ ಏನು ತಿನ್ನೋ ಹಾಗಿಲ್ಲ ಅಲ್ವಾ? ಹಸುವಾದ್ರೆ ಹೇಳಿ, ಹಾಲು ಹಣ್ಣು ಏನಾದ್ರೂ ತಂದ್ಕೊಡ್ತೀನಿ. ಆಯ್ತು.